ನನ್ನ ಹತ್ರ ವಾಟ್ಸ್ಆಪ್ ಮೆಸೇಜಸ್ ನ ಸ್ಕ್ರೀನ್ ಶಾಟ್ ಇದೆ. ಇದನ್ನ ಸಾಕ್ಷಿಯಾಗಿ ಯೂಸ್ ಮಾಡ್ಬೋದಲ್ವಾ ಮೇಡಮ್? ಆದ್ರೆ ಕೋರ್ಟ್ ಅಲ್ಲಿ ಇದರ ಎವಿಡೆನ್ಷಿಯರಿ ವ್ಯಾಲ್ಯೂ ಏನು? ಇದನ್ನ ಸಾಕ್ಷಿಯಾಗಿ ಒಪ್ತಾರ ಕೋರ್ಟ್? ವಾಟ್ಸ್ಆಪ್ ಮೆಸೇಜಸ್ ನ ಸ್ಕ್ರೀನ್ ಶಾಟ್, ಈ ರೀತಿ ಸೋಷಿಯಲ್ ಮೀಡಿಯಾ ಅಲ್ಲಿ ಚಾಟ್ ಮಾಡಿದಂತ ಸ್ಕ್ರೀನ್ ಶಾಟ್ಸ್ ನಿಮಗೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ರೂಪದಲ್ಲಿ ಅಡ್ಮಿಸಿಬಲ್ ಆಗುತ್ತೆ. ಆದ್ರೆ ಅದಕ್ಕೆ ಸೆಕ್ಷನ್ 65B ಕ್ಲಾಸ್ 4 ಅಲ್ಲಿ ಕೊಟ್ಟಿರುವಂತಹ ಒಂದು ಸರ್ಟಿಫಿಕೇಟ್ ಸಹ ಅಟ್ಯಾಚ್ ಮಾಡಬೇಕಾಗತ್ತೆ. ಮೇನ್ ಪ್ರಾಬ್ಲಮ್ ರೈಸ್ ಆಗೋದೇನೆ ಇಲ್ಲಿ. ಆ ಸರ್ಟಿಫಿಕೇಟ್ ಅಟ್ಯಾಚ್ ಆಗೋದಕ್ಕೆ ನೀವು ತಗೊಂಡಂತ ಸ್ಕ್ರೀನ್ ಶಾಟ್ ಯಾವ ಮೊಬೈಲ್ ಅಲ್ಲಿ ತಗೊಂಡಿದ್ರಿ, ಎಲ್ಲಿ ಮಾತನಾಡಿದ್ರಿ, ಅದೇ ಒರಿಜಿನಲ್ ಡಿವೈಸ್ ಆಗಿರ್ಬೇಕು. ಅದು ನಿಮ್ಮ ಡೈಲಿ ಯೂಸ್ ಅಲ್ಲಿ ಇರಬೇಕು. ಇವತ್ತಿನ ಜನರೇಷನ್ ಅಲ್ಲಿ ನಿಮ್ಮ ಮೊಬೈಲ್ ಕಳೆದೋಯ್ತು, ಡೇಟಾ ಲಾಸ್ಟ್ ಆಗಿದೆ, ಮೊಬೈಲ್ ಮಾರಿದಿರಿ, ಡೇಟಾ ಫಾರ್ಮ್ಯಾಟ್ ಆಗಿದೆ, ಈ ರೀತಿ ಹಲವಾರು. ಹಾಗೂ ಆ ಡಿವೈಸ್ ಅಲ್ಲಿ ನೀವು ಮಾತನಾಡಿದಂತ ಚಾಟ್ ಆ ವ್ಯಕ್ತಿಯ ಹೆಸರಲ್ಲದೆ ಅಲ್ಲಿ ಅವರ ಫೋನ್ ನಂಬರ್ ಅಲ್ಲಿ ಸೇವ್ ಆಗಿರ್ಬೇಕು. ಯಾಕಂದ್ರೆ ಈ ಮೆಸೇಜ್ ನಿಮ್ಮ ಒಪೋನೆಂಟ್ ಕಳಿಸಿರೋದು ಅನ್ನೋದು ಕೋರ್ಟ್ಗೆ ಸಾಬೀತುಪಡಿಸೋದು ಕಷ್ಟ ಆಗತ್ತೆ. ಬಿಕಾಸ್ ಇವತ್ತಿನ ಡೇಟ್ ಅಲ್ಲಿ ಈ ರೀತಿ ಮೆಸೇಜಸ್ ನ ಸ್ಕ್ರೀನ್ ಶಾಟ್ಸ್ ನ ಕ್ರಿಯೇಟ್ ಮಾಡೋದು, ಫೋಟೋಶಾಪ್ ಮುಖಾಂತರ ಎಡಿಟ್ ಮಾಡೋದು ತುಂಬಾ ಈಸಿ. ಸೊ ಹಾಗಾಗಿ ಈ ರೀತಿ ವಾಟ್ಸ್ಆಪ್ ಮೆಸೇಜಸ್ ನ ಸ್ಕ್ರೀನ್ ಶಾಟ್ ನ ನಾವೇನು ಸಾಕ್ಷಿ ಅಂತ ಅನ್ಕೊಳ್ತೀವಿ, ಇದನ್ನ ಕೋರ್ಟ್ ಅಲ್ಲಿ ಸಾಬೀತುಪಡಿಸೋದು ತುಂಬಾನೇ ಕಷ್ಟ ಆಗುತ್ತೆ.